ಕಪಿಚೇಷ್ಟೆ ಅಂದ್ರೆ ಇದೇ ಇರಬೇಕು. ಟ್ರ್ಯಾಕ್ಟರ್ ಕಂಡ ತಕ್ಷಣ ಮೇಲೆಗರಿ ಚಾಲಕರನ್ನ ಕಚ್ಚಿ ಪರಾರಿಯಾಗೋ ಮಂಗವೊಂದು ಹಾವೇರಿಯಲ್ಲಿದೆ. ಆಶ್ಚರ್ಯ ಅಂದ್ರೆ ಈ ಮಂಗಕ್ಕೆ ಟ್ರ್ಯಾಕ್ಟರ್ ಕಂಡ್ರೆ ತುಂಬಾ ಪ್ರೀತಿ ಅನ್ಸುತ್ತೆ. ಬೇರಾವುದೇ ವಾಹನಗಳ ತಂಟೆಗೆ ಹೋಗದ ಈ ಮಂಗ ಟ್ರ್ಯಾಕ್ಟರ್ ಶಬ್ದ ಕೇಳಿದೊಡನೆ ಮರದಿಂದ ಕೆಳಗಿಳಿದು ಓಡ್ ಬರುತ್ತೆ. ಹೊಲದಲ್ಲಿ ರಸ್ತೆಯಲ್ಲಿ ಟ್ರ್ಯಾಕ್ಟರ್ಗಳು ಬರೋದೇ ತಡ ಮಂಗ ಪ್ರತ್ಯಕ್ಷವಾಗುತ್ತೆ. ಏಕಾಏಕಿ ದಾಳಿ ಮಾಡಿ ಚಾಲಕನನ್ನ ಪರ್ಚುತ್ತೆ. ಈ ಕಪಿಚೇಷ್ಟೆಯಿಂದ ಬಹಳಷ್ಟು ಮಂದಿ ಗಾಯಗೊಂಡಿದ್ದಾರೆ. ಮಾನಸಿಕವಾಗಿ ಆಘಾತಗೊಂಡಿರುವ ಕೋತಿಯ ಮಂಗನಾಟದಿಂದ ಗ್ರಾಮದ ಜನತೆ ಬೆಸ್ಟ್ ಬಿದ್ದಿದ್ದಾರೆ. ಮಂಗನ ಕಾಟದಿಂದ ತಪ್ಪಿಸಿಕೊಳ್ಳೋ ಭರದಲ್ಲಿ ಟ್ರ್ಯಾಕ್ಟರ್ ಚಾಲಕರು ಅನೇಕ ಬಾರಿ ಆಘಾತಕ್ಕೆ ಈಡಾದ ಪ್ರಸಂಗ ಕೂಡ ನಡೆದಿದೆ. ಈ ಕಪಿಚೇಷ್ಟೆಯಿಂದ ನಮ್ಮನ್ನ ಪಾರ್ ಮಾಡಿ ಅಂತ ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾತಾಡೋಣ. ನಮ್ಮ ಜೊತೆಗಿದ್ದಾರೆ ಗಂಗಾಧರ್ ಅನ್ನೋ ಸ್ಥಳೀಯರು. ಗಂಗಾಧರ್ ಅವರೇ, ಈ ಮಂಗನಿಂದ ನೀವು ಯಾವ ತರದ ತೊಂದರೆನ ಅನುಭವಿಸ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ ಈ ಮಂಗ ಅಲ್ಲಿದೆ? ಇದು ಒಂದು 4-6 ತಿಂಗಳಾತ್ರಿ ಮೇಡಮ್ ಅವ್ರ. ಅಲ್ಲಿ ಬಂದು 4-5 ತಿಂಗಳಿಂದ ಬಂದು ಇಲ್ಲಿ ವಾಸ ಆಗೈತ್ರಿ ಮೇಡಮ್ ಅವ್ರ. ಅದು ಏನ್ ಮಾಡ್ತೈತ್ರಿ, ನಾವು ಗಾಡಿ ಚಲೋ ಮಾಡತ್ತಿಗೆ ಬಂದು ಗಾಡಿಗೆ ಹೊಡಿತೈತ್ರಿ. ಆ ಡ್ರೈವರ್ನ ಇದು ಮಾಡ್ತೈತಿ. ಗಾಡಿ ಹೊಡ್ಯಾಕ ಕೊಡಂಗಿಲ್ರಿ. ಅದು ಚಾಲಕನಿಗೆ ಮಕ್ಕಕ್ಕೆ ಹೊಡಿತೈತಿ, ಗಾಡಿ ಬಿಟ್ಟು ಇಳ್ಸಾಕ ಹಸ್ತೈತಿ. ಒಟ್ಟ ಅದಕ್ಕೆ ಏನಾರ ಯಾರ ಗಾಡಿ ತಗ್ಸ್ಯಾರೋ ಏನ್ ಮಾಡಿರೋ ಗೊತ್ತಿಲ್ರಿ ನಮ್ಗೆ. ನಮ್ ಕಡೆ ಬಂದು ವಾಸ ಆಗಿಂದ ಅದು ಕಾಯಂ ಡ್ರೈವರ್ಗೆ ಚಲೋ ಮಾಡಿಸಕ್ ಕೊಡಂಗಿಲ್ರಿ ಮೇಡಮ್ ಅದು. ಆಮ್ಯಾಗ ನಾವು ಹೊಲಕ್ಕರ ಆಗ್ಲಿ ಎಲ್ಲಿಗಾರ ಆಗ್ಲಿ ಗಾಡಿ ತಗೊಂಡ್ ಹೋಗ್ಬೇಕಂದ್ರೆ ದೊಡ್ಡ ತ್ರಾಸ ಆಗೈತ್ರಿ. ಆಮ್ಯಾಗ ಮುಂದೆ ನಾವು ಎದಕ್ಕರ ಹೋಗ್ಬೇಕಂದ್ರು ಕೈಯಾಗ ಬಡಿಗಿ ಡೊಣ್ಣಿ ಹಿಡ್ಕೊಂಡ್ 4-5 ಮಂದಿ ಕೂಡಿ ಗಾಡಿ ತಗೊಂಡ್ ಹೋಗ್ರಿ. ಆ ಪರಿಸ್ಥಿತಿ ಬಂದೈತ್ರಿ ಈಗ. ಅದ ಒಟ್ಟ ಅದ ಟ್ರ್ಯಾಕ್ಟರ್ ಚಾಲೂ ಮಾಡಿದ್ ಕೂಡ್ಲಿ ಎಲ್ಲಿ ಇರ್ತೈತೇನ್ರಿ, ಒಟ್ಟ ಇದ್ದಲ್ಲಿಂದ ಬರೀ ಆ ಸೌಂಡ್ ಕೇಳಿದ್ರ ತಾನ ಬರ್ತೈತಿ ನೋಡ್ರಿ ಮೇಡಮ್ ಅವ್ರು. ಓಡಿ. ಓಕೆ, ಧನ್ಯವಾದ ಗಂಗಾಧರ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.